ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಹಾಗೆಯೇ ಇವತ್ತು ಶ್ರೀರಾಮನವಮಿ ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ತಿಂಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ಸ್ಟೆಂಟ್ ಪರೋಟ ತಂದಿದ್ದೀನಿ, ಅದಕ್ಕೆ ಚೆನ್ನಾಗಿ ಮಸಾಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನಿಲ್ಲಿ ತರಕಾರಿ ಮತ್ತು ಕಾಬೂಲ್ ಕಡಲೆಕಾಳು ಮಿಕ್ಸ್ ಮಾಡಿ ಅದನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಅದಾದ ನಂತರ ಹೇಗೆ ಮಾಡ್ತೀನಿ ಅಂತ ನೋಡಿ. ಒಂದು ಮಿಕ್ಸಿಗೆ ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಈರುಳ್ಳಿ, 2 ಟೊಮೆಟೊ, ಹಾಗೆ 4 ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಗೋಡಂಬಿ, ಹಾಗೆಯೇ ಗಸಗಸೆ ತೊಗೊಂಡಿದ್ದೀನಿ. ಇದು ಟೇಸ್ಟಿಗೆ ಈ ಥರ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು. ನಾನಿಲ್ಲಿ ಯಾವುದೇ ಥರ ಕಾಯಿ ಯೂಸ್ ಮಾಡ್ತಾ ಇಲ್ಲ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಪೂರ್ತಿ ನುಣ್ಣಗೆ ಗಂಧದ ಥರ ಇರಬೇಕು, ಆ ಥರ ರುಬ್ಕೊಂಡಿದ್ದೀನಿ ನಾನು. ಹಾಗೆಯೇ ಹೊಸದೊಂದು ಬಾಳೆನ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿದೆ. ಪ್ರೈಸ್ ಬಂದು 1075 ಹಾಕಿದ್ದಾರೆ. ಕಾಣ್ತಾ ಇಲ್ಲ, ಅದು ಇಲ್ಲ ಹಾಕಿದ್ದಾರೆ. ತುಂಬ ಗಟ್ಟಿ ಇದೆ, ವೆಯ್ಟ್ ಇದೆ, ಚೆನ್ನಾಗಿದೆ. ಇವತ್ತು ಹಬ್ಬ ಆಗಿರೋದ್ರಿಂದ ಇವತ್ತು ಇದರಲ್ಲೇ ಮಾಡೋಣ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ನಾನು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಮಸಾಲೆನ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಯಾಕಂದರೆ ತರಕಾರಿ ಬೇಯೋದಕ್ಕೆ ಕಾಬೂಲ್ ಕಡಲೆಕಾಳಿಗೆ ಸ್ವಲ್ಪ ಹಾಕಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಹೊಂದ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ನೋಡಿಬಿಟ್ಟು ಹಾಕ್ಕೋಬೇಕು, ಯಾಕೆಂದರೆ ಆಲ್ರೆಡಿ ನಾನು ಕಡಲೆಕಾಳಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಇದಾದ ನಂತರ ಸ್ವಲ್ಪ ಅರಿಶಿನದ ಪುಡಿ, ಹಾಗೆಯೇ ಸ್ವಲ್ಪ ಧನಿಯಾ ಪೌಡರ್ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು
ಇನ್ನೂ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಅದೆಲ್ಲ ಮಸಾಲೆ ಹೊಂದ್ಕೊಳ್ಳೋ ತನಕ ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ. ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾನು 1-2 ಸ್ಪೂನು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ, ಪೂರಿ, ದೋಸೆ, ರೊಟ್ಟಿ ಹಾಗೆಯೇ ಪರೋಟಾಗೆ ಈ ಕಾಬೂಲ್ ಚೆನ್ನ ಮಸಾಲ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಬಹುದು. ಹಾಗೆ ತುಂಬ ಬಿಸಿಲಿದೆಯಲ್ವಾ, ಅದಕ್ಕೋಸ್ಕರ ನಾನು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ನಾನಿವಾಗ ಜ್ಯೂಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಮಧ್ಯ ಕಟ್ ಮಾಡಿಕೊಂಡು ಸಿಪ್ಪೆನ ತೆಗಿಬಾರ್ದು. ಮುಂಚೆ ನಾನು ಸಿಪ್ಪೆನ ತೆಗೆದುಬಿಡ್ತಾ ಇದ್ದೆ. ಸಿಪ್ಪೆ ತೆಗೆಯೋದು ತುಂಬ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಹಣ್ಣೆಲ್ಲ ನೀಟಾಗಿ ಬರುತ್ತೆ ಅಂಥೇಳಿ ಸಿಪ್ಪೆನಲ್ಲಿ ಆಲ್ಮೋಸ್ಟು ಹಣ್ಣೆಲ್ಲ ವೇಸ್ಟಾಗಿ ಸಿಪ್ಪೆ ಜೊತೆಲೇ ಬರುತ್ತೆ. ಪರಂಗಿಹಣ್ಣು ಎರಿತಾರಲ್ಲ ಆ ಥರ ಎರಿತಾರೆ, ಆ ಥರ ಎರಿಬಾರ್ದು. ಇದನ್ನು ಮಧ್ಯದಲ್ಲಿ ಕಟ್ ಮಾಡಿ ಅದರಲ್ಲಿರೋ ತಿರುಳೆಲ್ಲ ತೆಗೆದುಬಿಟ್ಟು ಸ್ಪೂನಲ್ಲೇ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಏಲಕ್ಕಿ ಮತ್ತು ಹಾಲು, ಸಕ್ಕರೆ ಇಷ್ಟನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಹಾಲು ಆ ಟೈಮಿಗಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಆಮೇಲೆ ತರಿಸಿ ಸ್ವಲ್ಪ ಫ್ರಿಡ್ಜಿನಲ್ಲಿ ಇಟ್ಟು ಕೋಲ್ಡ್ ಆದಮೇಲೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಟೇಕ್ ಕೇರ್, ಬೈ ಬೈ. ನಗ್ತಾಯಿರಿ, ನಗಿಸ್ತಾಯಿರಿ.